ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿರಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಅವನು ಕತ್ತಿಗೆ ಹಾಕೊಂಡು ಇವನು ಈ ಕಡೆ ಜೋಕಾಲಿ ಆಡ್ತಾನೆ, ಅವನು ಕತ್ತಿಗೆ ಹಾಕೊಂಡು ಮಲ್ಕೊಂಡಿದ್ದಾನೆ. ಅದು ನಮ್ಮ ಅಕ್ಕಗೆ ತಂದಿದ್ದು. ಇದು ಓದ್ ವಿಡಿಯೋದಲ್ಲಿ ಸ್ಕಿಪ್ ಆಗಿತ್ತು, ಅದಕ್ಕೆ ಹಾಕಿದ್ದೀನಿ. ನೋಡಿ, ಆ ಕಡೆ ಮುದ್ದೆ ಮಾಡ್ತಾಯಿದ್ಲು ಮಟನ್ ಸಾಂಬ್ರಿಗೆ ನನ್ನ ತಂಗಿ. ನೋಡಿ, ಇವನು ಹಂಗೆ ಬಂದುಬಿಟ್ಟು ನಮಗೆ ಡ್ಯಾಶ್ ಹೊಡಿಬೇಕಂತೆ ಆ ಥರ ಮಾಡ್ತಾಯಿದ್ನು. ನಾವು ಅವ್ನು ಬರೋವರೆಗೆ ಸುಮ್ಮನಿದ್ದ, ಆಮೇಲೆ ಸೈಡಿಗೆ ಹೋಗ್ತಾಯಿದ್ವಿ. ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಅಕ್ಕ ಓಡ್ಬಿಟ್ಲು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ. ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದೆ ಬೆಂಗಳೂರು ಕಡೆ, ಅಂದರೆ ಕೋಲಾರ ಕಡೆ ಬಂದ್ವಿ. ನೋಡಿ, ಫುಲ್ಲು ಟ್ರಾಫಿಕ್ಕು, ಫುಲ್ಲು ಇದು ತುಮಕೂರು ಹತ್ರ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ. ತುಂಬಾ ಟ್ರಾಫಿಕ್ ಅಂದರೆ ಫುಲ್ಲು ಇದು ಈ ಟ್ರಾಫಿಕ್ ಬಂದುಬಿಟ್ಟು ಬೆಂಗಳೂರಲ್ಲಿ ಫುಲ್ಲು ಟ್ರಾಫಿಕ್ ಅಂದರೆ ಫುಲ್ಲು ಟ್ರಾಫಿಕ್ಕು. ನಾವು ಬಂದಿದ್ದು ಶನಿವಾರ ಆಗಿರೋದ್ರಿಂದ ಫುಲ್ಲು ಟ್ರಾಫಿಕ್ ಇತ್ತು. ಶನಿವಾರ ಭಾನುವಾರ ಅಂದರೂ ಫುಲ್ಲು ಟ್ರಾಫಿಕ್ಕು. ಅಂದ್ರೂ ಶನಿವಾರ ಭಾನುವಾರ ಅಲ್ಲ ನಾವು ಬಂದಿರೋದು ಶುಕ್ರವಾರ ನೈಟ್, ಅಂದರೆ ಸಾಯಂಕಾಲ ಟೈಮು. ಹಾಗಾದರೂ ಫುಲ್ಲು ಟ್ರಾಫಿಕ್ ಇತ್ತು. ಇಲ್ಲಿ ಒಂದು ಸ್ವಲ್ಪ ಕ್ಲಿಯರ್ ಅನ್ನಿಸ್ತು. ಅಲ್ಲಿ ಸ್ಟಾಪ್ ಕೊಟ್ಬಿಟ್ಟು ಇವಾಗ ಇಳಿಸ್ಬಿಟ್ಟು ಮತ್ತೆ ಮುಂದೆ ಹೋಗ್ತಾಯಿದ್ವಿ. ಮುಂದೇನು ಫುಲ್ಲು ಟ್ರಾಫಿಕ್ ಕಣ್ರಿ. ಯಪ್ಪ, ಈ ಟ್ರಾಫಿಕ್ ಕರೆಕ್ಟು ನಾವು ಚಿತ್ರದುರ್ಗದಿಂದ ಇದು ಬೆಂಗಳೂರಿಗೆ ಚಿತ್ರದುರ್ಗದಿಂದ ಬೆಂಗಳೂರು ಒಳಗೆ ಬಂದು ಮತ್ತೆ ಬೆಂಗಳೂರು ಒಳಗಿಂದ ಹೊರಗೆ ಹೋಗಬೇಕು ಕೋಲಾರಿಗೆ. ಅಲ್ಲೇ 3 ಅವರ್ 4 ಅವರ್ ಆಗಿಬಿಡುತ್ತೆ. ಸಂಜೆ ಟೈಮ್ ಆಗಿರೋದ್ರಿಂದ ಫುಲ್ಲು ಟ್ರಾಫಿಕ್ ಇತ್ತು. ಇವ್ನು ನೋಡಿ ಕೂತ್ಕೊಳ್ರಿ ಅಂದರೆ ಪೋಸ್ ಕೊಡ್ತಾನೆ ನಿಂತ್ಕೊಂಡು. ಇವನು ಮಲ್ಕೊಂಡಿದ್ದಾನೆ, ಅವ್ನು ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ದಾನೆ. ಆ ಕಡೆ ರಬ್ಬ ಫೋನ್ ನೋಡ್ತಾ ಇದ್ದೆ. ಇವನು ಭಾರಿ ತರಲೆ ಅಂದರೆ ಫುಲ್ಲು ತರಲೆ ರಾಯಂದು. ಇವನು ಸಂಭಾಳಿಸೋದು ತುಂಬ ಕಷ್ಟ, ಈ ಚಿಕ್ಕ ಮಕ್ಕಳೇ ಹಾಗೆ ಅನಿಸುತ್ತೆ. ನೋಡಿ, ಇವಾಗ ಇದಾಯಿತು. ನೆಕ್ಸ್ಟು ವ್ಲಾಗ್ ಶೇರ್ ಮಾಡ್ಕೊತೀನಿ. ಗಡಿಬಿಡಿಯಲ್ಲಿ ಶೇರ್ ಮಾಡೋಕ್ಕೂ ಸಮೇತ ಆಗ್ತಾಯಿಲ್ಲ. ಅದರಿಂದ ನೋಡಿ, ಇದು ಫಸ್ಟ್ ಡೇ ನಾವು ಕೋಲಾರದಲ್ಲಿ. ಇವರು ಸೈಕಲೆಲ್ಲ ಆಟ ಆಡ್ಕೊತಾಯಿದ್ರು. ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಒಂದು ಸ್ವಲ್ಪ ರೇಷನ್ ಥರದಿತ್ತು, ಆದ್ದರಿಂದ ಬೇಗ ಪೂಜೆ ಎಲ್ಲ ಮಾಡಿಬಿಟ್ಟು ಪೂಜೆಗೆ ನೈವೇದ್ಯಕ್ಕೆ ಬಾಳೆಹಣ್ಣು ಇಟ್ಟಿದ್ದೀನಿ, ಒಂದು ಕಾಯಿ ಹೊಡೆದು ಮತ್ತೆ ಇಟ್ಟಿದ್ದೀನಿ ಅಷ್ಟೇ. ಇಷ್ಟೇ ನನ್ನ ಪೂಜೆ. ಇವಾಗೆಲ್ಲ ಮುಗೀತು. ಇವಾಗ ಟೈಮ್ ತೋರಿಸ್ತಾ ಇದ್ದೀನಿ ನೋಡಿ, 9:10 ಆಗ್ತಾಯಿದೆ. ಇವಾಗ ರೇಷನ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇವನು ಬಾ ಅಂದರೆ ಬರ್ತಾನೆ ಇಲ್ಲ. ನೋಡಿ, ಕ್ಯಾಮ್ರಾ ಇಸ್ಕೊಂಡು ಈ ಥರ ಎಲ್ಲ ತಿರುಗಿಸ್ತಾ ಇದ್ದಾನೆ. ಈ ರಾಯಂದಂತೂ ಫುಲ್ಲು ತರಲಿ, ಹೇಳೋಕ್ಕೆ ಆಗಲ್ಲ. ಕೊನೆಗೆ ಅವ್ರ ಅಪ್ಪ ಬಂತು. ಇವಾಗ ಹತ್ಕೊಂಡು ರೇಷನ್ ತರೋಣ ಅಂತಂದು ಅಂಗನವಾಡಿಲಿ ಬಿಟ್ಬಿಟ್ಟು ರೇಷನ್ ತರೋಣ ಅಂತ ಹೋಗ್ತಾಯಿದ್ದೀವಿ. ಸುಮಾರು ಇನ್ನು 2-3 ದಿನ ನಾನು ವ್ಲಾಗ್ ಹಾಕಲ್ಲ. ಯಾಕಂತ ಕೇಳಬೇಡ್ರಿ, ಲೈವಲ್ಲಿರ್ತೀನಿ ಮತ್ತು ಶಾರ್ಟ್ಸ್ ಇವು ಮಾತ್ರ ಮಾಡ್ತೀನಿ. ಬ್ಲಾಗ್ ಹಾಕೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ ಆದಷ್ಟು. ಹಾಕೋಕ್ಕಾಗಲ್ಲ, ಶೇರ್ ಮಾಡ್ಕೊಳಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ. ಏನಂದರೆ ವ್ಲಾಗ್ನ ನೋಡೋಣ, ಯಾಕಂತ ಬಂದಮೇಲೆ ಹೇಳ್ತೀನಿ. ಇಲ್ಲಿಗೆ ಹೋಗ್ತೀವಿ, ನಾವು ಹೋಗೋ ಪ್ಲ್ಯಾನೇ ಇರಲಿಲ್ಲ. ನಾನು ಶನಿವಾರ ಹೋಗಬೇಕು ಅಂತಿರೋ ಫಂಕ್ಷನ್ಗೆ, ಅದು ಗುರುವಾರನೇ ಹೋಗ್ಬಿಟ್ವಿ, ಆ ಥರ ಆಗಿಬಿಡ್ತು. ಅದಕ್ಕೆ ವ್ಲಾಗ್ ಹಾಕೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ. ನೋಡೋದು, ಟೈಮ್ ಸಿಕ್ಕರೆ ಖಂಡಿತ ಶೇರ್ ಮಾಡ್ಕೊತೀನಿ. ಇಲ್ಲ ಬಂದಮೇಲಂತೂ ಪಕ್ಕ ಶೇರ್ ಮಾಡ್ಕೊತೀನಿ. ನಾನು ಏನು ಫಂಕ್ಷನ್ಗೆ ಹೋಗಿದ್ದೆ, ಯಾವ ಥರ ಇದ್ವಿ, ಯಾವ ಥರ ಎಂಜಾಯ್ ಮಾಡಿದ್ವಿ, ಅದೆಲ್ಲ ಫುಲ್ಲು ಶೇರ್ ಮಾಡ್ಕೊತೀನಿ. ನೀವು ನಮ್ಮ ಫ್ಯಾಮಿಲಿ ಅಂದ್ಕೊಂಡೆ ನಾನು ಶೇರ್ ಮಾಡ್ಕೊತೀನಿ. ಪ್ಲೀಸ್, ಯಾರು ಇನ್ನೂ ಹೊಸದಾಗಿ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾವು ಪ್ರತಿ ತಿಂಗಳು ನಾವು ಕೋಲಾರಿಗೆ ಬಂದಾಗಲಿಂದ ಈ ಸ್ಟೋರಲ್ಲೇ ನಾನು ಯಾವಾಗಲೂ ಅಂದರೆ ದಿನಸಿ ಐಟಮ್ಸ್ ಎಲ್ಲ ತೊಗೊಳ್ಳೋದು. ತುಂಬ ಚೆನ್ನಾಗಿ ಕೊಡ್ತಾರೆ. ಎಲ್ಲರೂ ಲಾಭ ಇಟ್ಕೊಂಡೇ ಕೊಡೋದು, ಯಾರೂ ನಷ್ಟ ಮಾಡ್ಕೊಂಡು ಕೊಡೋಲ್ಲ. ಅಂದರೆ ರೇಷನ್ ತಗೊಳೋವು ಹುಷಾರಾಗಿರಿ, ತುಂಬ ಹುಷಾರಾಗಿರಿ. ಫಸ್ಟು ಈ ಅಂಗಡಿಲಲ್ಲ, ಬೇರೆ ಅಂಗಡಿಯಲ್ಲಿ ಹೋಗಿದ್ದೆ. ಆ ಅಂಗಡಿಲಿ ಹೆಂಗೆ ಮಾಡ್ತಾಯಿದ್ರಿ ಅಂದರೆ ಟೋಟಲ್ ಅಮೌಂಟ್ ಬರೀತಾ ಇದ್ರಲ್ಲ, ಟೋಟಲ್ ಅಮೌಂಟಲ್ಲಿ 500 ಇಲ್ಲ 300 ಜಾಸ್ತಿ ಬರೆದುಬಿಟ್ಟು ಬಿಲ್ ಹಾಕ್ಬಿಡೋರು. ನಾವು ಟೋಟಲ್ ಅಮೌಂಟ್ ಇಷ್ಟೇ ಏನೋ ಅಂತಂದು ಹೇಳ್ಬಿಟ್ಟು, ಆದರೆ ಟೋಟಲ್ ಅಮೌಂಟಲ್ಲಿ ಜಾಸ್ತಿ ಆಗ್ತಾಯಿದ್ರು. ಏನು ದಿನಸಿಯಲ್ಲಿ ಆಗ್ತಿದ್ರು ಏನೋ ಗೊತ್ತಿಲ್ಲ. ಟೋಟಲ್ ಅಮೌಂಟಲ್ಲಿ ಜಾಸ್ತಿ ಆಗಿಬಿಟ್ಟು ಬಿಲ್ ಹಾಕ್ತಾಯಿದ್ರು. ನಾವು 1-2-3 ಸರಿ ಹಂಗೆ ಯಾಮಾರಿದ್ವಿ. ಆಮೇಲೆ ಬಂದು ಒಂದು ಸರಿ ಕುತ್ಕೊಂಡು ಚೀಟಿ ಹಾಕಿ ಬಿಸಾಕೋದು, ಕುತ್ಕೊಂಡು ನೋಡೋಣ ಎಷ್ಟಾಗಿದೆ ಅಂತಂದು ಕ್ಯಾಲ್ಕುಲೇಟರ್ ತಗೊಂಡು ಕುತ್ಕೊಂಡ್ರೆ 600 ರೂಪಾಯಿ 500 ರೂಪಾಯಿ ಜಾಸ್ತಿ ಆಗಿಬಿಟ್ಟಿದ್ರು. ಅಲ್ಲಿಗೂ ಕರೆಕ್ಟಾಗಿ ಸುಳ್ಳ ಅಂತ ಮತ್ತೆ ಕ್ಯಾಲ್ಕುಲೇಷನ್ ಮಾಡಿದಾಗ ಮತ್ತೆ 600 ರೂಪಾಯಿ ಜಾಸ್ತಿ ಬಂತು. ಆಮೇಲೆ ತಗೊಂಡೋಗಿ ತೋರಿಸಿದಾಗ ಸಾರಿ ನಮ್ಮಿಂದ ತಪ್ಪಾಗಿದೆ ಅಂತ 600 ರೂಪಾಯಿ ವಾಪಸ್ ಕೊಟ್ಟರು. ಆ ಥರ ಮಾಡ್ತಾರೆ. ಇಲ್ಲಿಗೆ 2 ಸರಿನೂ ಅವ್ರು ಹಂಗೆ ಮಾಡಿದರು. ಒಂದು ಸರಿ
ರೂಪಾಯಿ ಮಾಡಿದರೆ ಒಂದು ಸರಿ 600 ರೂಪಾಯಿ ಮಾಡಿದ್ದಾರೆ. ಈ ಥರ ಮಾಡ್ತಾರೆ. ನೀವು ಕರೆಕ್ಟು ಗಮನ ಇಟ್ಟು ನೋಡ್ಕೊಳ್ಳಿ. ಇನ್ನೊಂದು ಐಟಮಲ್ಲೂ ಜಾಸ್ತಿ ಆಗ್ತಾರೆ, ನೋಡಿಬಿಟ್ಟು ತೊಗೊಳ್ಳಿ. ಪರಿಚಯ ಇರೋ ಅಂಗಡೀಲಿ ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ ನನ್ನ ಪ್ರಕಾರ. ಮೊದಲೆಲ್ಲ 2000 ರೂಪಾಯಿಗೆ ಇಷ್ಟು ರೇಷನ್ ಬರೋದು. ನೋಡಿ ಇಷ್ಟೆಲ್ಲ ತೊಗೊಂಡಿದ್ವಿ, 6000 ರೇಷನ್ ಆಗಿದೆ. ಇಷ್ಟು ಅನಿಸ್ಬಿಡುತ್ತೆ. ಮೊದಲು 2000 ರೂಪಾಯಿಗೆ ಎಷ್ಟು ಬರ್ತಾಯಿತ್ತು, ಇವಾಗ 5000 ರೂಪಾಯಿಗೆ ಅಷ್ಟೇ ರೇಷನ್ ಬಂದಿದೆ. ತುಂಬಾ ಬೇಜಾರಾಗ್ಬಿಡ್ತು. ಈ ದಿನಸಿ ಐಟಮು, ತರಕಾರಿ, ಪ್ರತಿಯೊಂದು ಹಣ್ಣಿಂದಂತೂ ಮಾತಾಡ್ಸೋಕ್ಕೆ ಆಗಲ್ಲ. ನಿಶಾಂತ್ ಹಿಂಗೆ ಡೈಲಿ ಫ್ರೂಟ್ಸ್ ಹಾಕೋದ್ರಿಂದ ಹಣ್ಣಂತೂ ಪ್ರತಿದಿನ ಬೇಕಾಗಿದೆ. ಏನು ಮಾಡೋಕ್ಕಾಗಲ್ಲ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಬೇಕು ಅಂದ್ಕೊಂಡು ಇವಾಗ ರೇಷನೆಲ್ಲ ನಾನು ಒಂದೇ ಸಾರಿ ಹಾಕ್ಸ್ಬಿಡ್ತೀನಿ, ಎಷ್ಟೇ ಆಗಲಿ. ಅಂದರೆ ಒಂದು 4-5 ತಿಂಗಳು ಮತ್ತು ರೇಷನ್ಗೆ ಬರೋಲ್ಲ. ಆ ಥರ ಚಿಕ್ಕ ಪುಟ್ಟ ಏನಾದ್ರು ಖಾಲಿ ಆದರೆ ತೊಗೊತೀನಿ. ಏನಾದರೂ ಮರ್ತಾಗಿದ್ದರೆ, ಸ್ಕಿಪ್ ಮಾಡಿದರೆ, ಒಂದೊಂದು ಐಟಮ್ ಇರಲ್ವಲ್ಲ ಆ ಅಂಗಡೀಲಿ, ಅಂತ ಮಾತ್ರ ತೊಗೊತೀನಿ ಅಷ್ಟೇ. ಇದು ನೋಡಿ ಇವಾಗ ಅದೆಲ್ಲ ತೊಗೊಂಡಿದ್ದಾಯಿತು. ಅವ್ರು ಹೇಳ್ತಾಯಿದ್ದಾರೆ ಎಷ್ಟೆಷ್ಟು ಅಂತ. ಇದಕ್ಕಿಂತ ಮುಂಚೆ ಈ ಅಂಗಡೀಲಿ ಬೇರೆಯವರಿದ್ದರು. ಆವಾಗ ಏನಂದರೆ ಹಂಗೆ ತಂದು ಹಾಕೋವಾಗ ಮಿಸ್ ಮಾಡ್ಕೊಂಡಿದ್ರು. ತರೋಕ್ಕೆ ಹೋಗಿ ತಗೊಬಂದು ಏನು ಮಾಡಿದ್ರು ಗೊತ್ತಿಲ್ಲ, 2 ಐಟಮ್ ಬಿಲ್ ಹಾಕಿದ್ದಾರೆ, ಐಟಮ್ ಹಾಕಿಲ್ಲ. ಆಮೇಲೆ ಕೇಳಿದಾಗ ಇಲ್ಲ ಹಾಕಿಲ್ಲ ಅಂತಂದು ಹೇಳ್ಬಿಟ್ಟು ಮತ್ತೆ ತಂದು ಕೊಟ್ಟರು. ಎಲ್ಲ ಅಂಗಡಿಲೂ ಇದೇ ಥರ ಮೋಸ ಇರುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಚ್ಚರಿಕೆಯಿಂದ ರೇಷನ್ ಹಾಕಿಸಿ, ಯಾರೇ ಆಗಲಿ. ಒಂದು ನಂಬಿಕೆ, ಇಲ್ಲ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ. ಅವ್ರು ಯಾವ ಥರ ಇದು ಮಾಡ್ತಾರೋ ಗೊತ್ತಿಲ್ಲ. ಇವಾಗ ಅದೆಲ್ಲ ಹಾಕ್ಸಿದ್ದಾಯಿತು, ಬಿಲ್ ಹಾಕ್ಸ್ಬೇಕಷ್ಟೇ. ಒಂದು ಸಾರಿ ಹಾಕ್ಸ್ಕೊಬಿಡ್ತೀನಿ. ಇವಾಗಲೆಲ್ಲ ಚಿಲ್ಲರೆ ಅಂಗಡಿಲಾದರೆ 5 ರೂಪಾಯಿ 10 ರೂಪಾಯಿ ಎಕ್ಸ್ಟ್ರಾ ಹಾಕ್ತಾರಲ್ಲ, ಆದ್ದರಿಂದ ನಾನು ಈ ಅಂಗಡಿಯಲ್ಲೇ ತೊಗೊತೀನಿ, ಹೋಲ್ಸೇಲಲ್ಲಿ. ಮಾಲಲ್ಲಿ ತೊಗೋಬೋದು. ಮಾಲಲ್ಲಂತೂ ತುಂಬ ಎಕ್ಸ್ಟ್ರಾ ಹಾಕ್ತಾರೆ ಅಮೌಂಟನ್ನ. ಆದ್ದರಿಂದ ನಾನು ಮಾಲಲ್ಲೂ 2-3 ಸರಿ ತೊಗೊಂಡು ಮಾಲ್ ಬಿಟ್ಟು ಅಂಗಡೀಲಿ ಬಂದಿದ್ದೀನಿ. ಇವಾಗ ಮಾಲಲ್ಲಂತೂ ಪಕ್ಕ ತೊಗೊಳಕ್ಕೆ ಹೋಗ್ಬೇಡ್ರಿ, ಇದ್ದಂಥವ್ರು ಮಾತ್ರ ಮಾಲಲ್ಲಿ ತೊಗೊಳ್ಳಿ ಅಂತ ಹೇಳ್ತೀನಿ, ನನ್ನ ಓನ್ ಎಕ್ಸ್ಪೀರಿಯೆನ್ಸು. ನಿಮಗೆ ಆ ಥರ ಇಲ್ಲ ಅಂದರೆ ಪರವಾಗಿಲ್ಲ ತೊಗೊಳ್ಳಿ. ನನ್ನ ಅನುಭವಕ್ಕೆ ಬಂದಿರೋದಂದ್ರೆ ಮಾಲಲ್ಲಿ ಜಾಸ್ತಿ ಕಾಸ್ಟ್ಲಿ, ಜಾಸ್ತಿನೇ ಹಾಕ್ತಾರೆ ಅಂತಂದು ಹೇಳ್ಬೋದು. ನನಗೆ ಅಂಗಡಿನೇ ಸರಿ ಅನ್ನಿಸ್ತು. ಆದಷ್ಟು ಈ ಮೆಡಿಕಲಲ್ಲಿ ಸಿಗುತ್ತಲ್ಲ, ಅದೆಲ್ಲ ಮೆಡಿಕಲ್ ಐಟಮ್ ಏನಾದರೂ ಇದ್ದರೆ ಅವೆಲ್ಲ ದಯವಿಟ್ಟು ಮೇಡ್ ಪ್ಲೇಸಲ್ಲೇ ತೊಗೊಳ್ಳಿ. ಯಾಕಂದರೆ ಡಿಸ್ಕೌಂಟ್ ಸಿಗುತ್ತೆ. ಎಕ್ಸೋ, ಈ ಸೋಪ್ಗಳು, ಲೈಝಾಲು, ಶಾಂಪೂ, ಕಂಫರ್ಟು, ಈ ಥರ ಇರ್ತಾವಲ್ಲ, ಅವೆಲ್ಲ ಸುಮ್ಮನೆ ಎಕ್ಸ್ಟ್ರಾ ಚಾರ್ಜ್ ಹಾಕ್ತಾರೆ ಇವರು. ಆದ್ದರಿಂದ ಅಲ್ಲಾದರೂ ಡಿಸ್ಕೌಂಟ್ ಹೋಗುತ್ತೆ, ಅದರಿಂದ ಅಲ್ಲೇ ತೊಗೊಳ್ಳಿ. ನಾನು ಅದೇ ಥರ ಮಾಡೋದು. ಅಲ್ಲಿ ಸಿಗದೇ ಇರೋ ಐಟಮ್ಸ್ ಮಾತ್ರ ಇಲ್ಲಿ ತೊಗೊತೀನಿ. ಅಲ್ಲಿ ಪಕ್ಕ ಸಿಗುತ್ತೆ ಅನ್ನೋ ಐಟಮ್ಸ್ ಎಲ್ಲ ಅಲ್ಲೇ ಮೇಡ್ ಪ್ಲೇಸಲ್ಲೇ ತೊಗೊತೀನಿ. ಯಾಕಂದರೆ ಡಿಸ್ಕೌಂಟ್ ಮಾಡಿ ಹಾಕ್ತಾರಲ್ಲ, ಅಷ್ಟೊಂದು ಎಫೆಕ್ಟ್ ಅನಿಸಲ್ಲ. ನಮಗೂ 4 ಕಾಸು ಉಳಿಯುತ್ತೆ. ನಾವು ಹೆಣ್ಮಕ್ಳು ಉಳಿಸೋದೇ ಇಂಥ ತರಕಾರಿ ದಿನಸಿ ಇದ್ರಲ್ಲ, ಅದಕ್ಕೆ ಹೇಳ್ತಾ ಇರೋದು. ಪ್ಲೀಸ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾಯಿದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ರೇಷನ್ ಎಲ್ಲ ಹಾಕ್ಸಿದ್ದಾಯಿತು. ಕೇಳ್ತಾಯಿದ್ದೀವಿ ಎಲ್ಲ ಹಾಕಿದ್ರಾ ಅಂತ. ಅಲ್ಲಿ ನಿಂತ್ಕೊಂಡು ಇನ್ನೊಂದು ಏನಪ್ಪ ಅಂದರೆ, ಅವ್ರ ಹತ್ರ ಬಿಲ್ ಹಾಕ್ಸ್ಕೊಬೇಡ್ರಿ, ನೀವು ಓನಾಗಿ ಒಂದು ಚೀಟಿ ಬರ್ಕೊಂಡು ಹೋಗ್ರಿ ಏನೇನು ರೇಷನ್ ಬೇಕು ಅಂತ. ಆ ಚೀಟಿಯಲ್ಲೇ ಬಿಲ್ ಹಾಕ್ಸ್ಕೊಳ್ರಿ. ಅವ್ರು ಹಾಕೋದು, ಅವ್ರು ಬರೆಯೋದು ನಮಗೆ ಗೊತ್ತೇ ಆಗೋಲ್ಲ. ಆ ಥರ ಬರೆದು ಇದು ಅಂದರೆ ಇಂಗ್ಲೀಷಲ್ಲಿ ಈ ಡಾಕ್ಟ್ರು ಬರೀತಾರಲ್ಲ, ಆ ಥರ ಬರೆದ್ಬಿಟ್ಟು ಬಿಲ್ ಹಾಕ್ತಾರೆ. ಅದು ಯಾವ್ದು ಅಂತಲೂ ಗೊತ್ತಾಗಲ್ಲ. ಅದಕ್ಕೆ ನಾನು ಬರ್ಕೊಂಡೋಗಿ ಅದಕ್ಕೆ ಬಿಲ್ ಹಾಕ್ಸ್ತೀನಿ, ಆವಾಗ ನನಗೆ ಗೊತ್ತಾಗುತ್ತೆ. ಇನ್ನೊಂದು ಏನಪ್ಪ ಬೆನಿಫಿಟ್ ಅಂದರೆ, ಎಷ್ಟು ಇವಾಗ ಬೇಳೆ 1 kg ಎಷ್ಟು, ತೊಗರಿಬೇಳೆ ಎಷ್ಟು, ಕಡಲೆಬೇಳೆ ಎಷ್ಟು, ಕಡಲೆಬೀಜ ಎಷ್ಟು 1 kg ಅನ್ನೋದು ನಮಗೂ ಗೊತ್ತಾಗುತ್ತೆ. ಅವ್ರು ಗೀಚು ಬರೆಯೋದು ನಮಗೆ ಅರ್ಥ ಆಗೋಲ್ಲ. ಆದ್ದರಿಂದ ನಾನು ಪ್ರತಿ ಸಾರಿ ರೇಷನ್ ಹಾಕ್ಸಿದ್ರು ಇದೇ ಥರ ಫಾಲೋ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆಯಿತು, ಫೈನಲಾಗಿ ಅಕ್ಕಿ ತೊಗೋಬೇಕಂತ ಅಕ್ಕಿಯಲ್ಲಿ ಡಿಸ್ಕಷನ್ ನಡೀತಾ ಇದೆ, ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ. ಸ್ಯಾಂಪಲೆಲ್ಲ ತೋರಿಸಿದ್ರು ಅಕ್ಕಿಯಲ್ಲಿ. ಇವಾಗ ಅಕ್ಕಿನೂ ತೊಗೊಂಡ್ಬಿಟ್ಟು ಇವಾಗ ಮೇಡ್ ಪ್ಲೇಸಿಗೆ ಬಂದೆ. ಇಲ್ಲಿ ನನಗೆ ರೀಸನಬಲ್ ಯಾವ್ದು ಬೇಕು ಇಲ್ಲಿ ತೊಗೊತೀನಿ. ಜಾಮು, ಕುಕ್ಕೀಸು, ಈ ಥರ ಇವೆಲ್ಲ ಇಲ್ಲೇ ತೊಗೊಂಡ್ಬಿಡ್ತೀನಿ, ಅಲ್ಲಿ ತೊಗೊಳಲ್ಲ, ಎಕ್ಸ್ಟ್ರಾ ಚಾರ್ಜ್ ಹಾಕ್ತಾರೆ. ಅದರಿಂದ ಹೇಳ್ತಾ ಇರೋದು. ನೋಡಿ ಕುಕ್ಕೀಸ್ ಚೆನ್ನಾಗಿರುತ್ತೆ, ಅದರಿಂದ ಇಲ್ಲೇ ಲೈಝಾಲು, ಕುಕ್ಕೀಸು, ರಿನ್ ಪೌಡ್ರು, ಎಕ್ಸು, ಬಾರು ಎಲ್ಲ ತಗೊಬಿಡ್ತೀನಿ ನಾನು. ಅಂದರೆ ಡಿಸ್ಕೌಂಟ್ ಹೋಗುತ್ತಲ್ಲ ಅದರಿಂದ. ನೋಡಿ ಇವಾಗ ಇಲ್ಲಿ ಶಾಪಿಂಗ್ ಯಾವುದಿದೆ ಅಂತ ನೋಡಿಬಿಟ್ಟು ನೋಡಿ, ರೆಡ್ ಲೇಬಲ್ ಅಲ್ಲ ಸಾರಿ ಪಿಕ್ ಬ್ಲೂ ಆ್ಯಂಡ್ ರೆಡ್ಡು 2 ಅವೆಲ್ಲ ತೊಗೊಂಡ್ಬಿಟ್ಟು ಇವಾಗ ಮಧ್ಯಾಹ್ನ ನಮ್ಮ ಮನೆಯವ್ರಿಗೆ ಅಕ್ಕಿ ಹಾಕ್ದೇ ಬರೀ ಹಿಟ್ಟಲ್ಲಿ ಮುದ್ದೆ ಮಾಡಿಕೊಡು ಅಂದರು. ಅದಕ್ಕೆ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡಿಕೊಡ್ತಾಯಿದ್ದೀನಿ.
ಇದೊಂದು ಸ್ವಲ್ಪ ಸ್ಕಿಪ್ ಆಗಿದೆ ನೋಡಿ. ಇವಾಗ ಇಟ್ಬಿಟ್ಟು ಹಂಗೆ ನೀರು ಕುದಿ ಬಂದಮೇಲೆ ಸ್ವಲ್ಪ ಹಿಟ್ಟು ಹಾಕಬೇಕು. ಸ್ವಲ್ಪ ಹಿಟ್ಟು ಹಾಕ್ಮೇಲೆ ಅದು ಹಿಟ್ಟು ಕುದಿಯುತ್ತಲ್ಲ ಆವಾಗ ಇದು ಹಿಟ್ಟು ಜಾಸ್ತಿ ಹಾಕ್ಬಿಟ್ಟು ಮಾಡೋದು. ಇವಾಗ ಇವ್ರಿಗೆ ಮ್ಯಾಗಿ ಬೇಕು ಅಂದರು, ಮ್ಯಾಗಿ ಅಲ್ಲೇ ತೊಗೊಬಂದಿದ್ದೆ. ಇವಾಗ ಮ್ಯಾಗಿ ಮಾಡ್ಕೊಡ್ತಾಯಿದ್ದೀನಿ. ನೀರು ಕಾದ್ಮೇಲೆ ನೋಡಿ ಈ ಥರ ಮ್ಯಾಗಿ ಹಾಕಿದ್ದೀನಿ. ಮಸಾಲೆ ಎಲ್ಲ ಫಸ್ಟಿಗೆಲ್ಲ ಹಾಕ್ಬಿಡ್ರಿ. ಇನ್ನೊಂದು ತರಕಾರಿ ಎಲ್ಲ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ. ಆವಾಗಲೇ ಬೇಕು ಅಂದಿರೋದ್ರಿಂದ ನಾನು ಬೇಗ ಆಗಲಿ ಅಂತ ಇವಾಗ ಮಾಡಿಕೊಡ್ತಾಯಿದ್ದೀನಿ. ಯಾಕಂದರೆ ಹೇಳಿದ್ನಲ್ಲ ನನಗೆ ಒಂದು ಸ್ವಲ್ಪ ಕೆಲಸ ಇದೆ, ಆದ್ದರಿಂದ ಇವಾಗ ಮ್ಯಾಗಿ ಮಾಡಿಕೊಟ್ಬಿಟ್ಟು ಇನ್ನೇನು ಮುಕ್ಕಾಲು ಭಾಗ ಬೆಂದಿದೆ ಅನ್ನೋವಾಗ ಅದರಲ್ಲೇ ಮಸಾಲ ಪ್ಯಾಕೆಟ್ ಕೊಟ್ಟಿರ್ತಾರಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಖಾರ ಪುಡಿ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಅದರಲ್ಲಿ ಕೊಟ್ಟಿರೋ ಮಸಾಲ ಅಷ್ಟೇ ಸೇರಿಸ್ಬಿಟ್ಟು ಇವಾಗ ಮಾಡಿ ಅವ್ನಿಗೆ ಕೊಡ್ತಾಯಿದ್ದೀನಿ. ನೋಡಿ ತಿಂತಾಯಿದ್ರೆ ಚೆನ್ನಾಗೈತಂತೆ. ಅದು ಮೊದಲು ನಾವು ಎರೆಬೋಳ ಅಂತ ಇದ್ವಿ. ಇವಾಗ ಮ್ಯಾಗಿ ಅಂತ ತಿಂತಾರೆ. ಇವಾಗ ನೋಡಿ ಇವರಿಬ್ಬರು ಎಲ್ಲ ಹೊರಟಿದ್ದಾರೆ ಎಲ್ಲಿಗಂತ ಗೊತ್ತಿಲ್ಲ. ಅವು ಸೈಕಲ್ ಶಾಪಿಗೆ ಗೊತ್ತಾಯ್ತೇನ್ರಿ. ನಾನು ಸೈಕಲ್ ಶಾಪಿಗೆ ಹೋಗಿರಲಿಲ್ಲ, ಅದರಿಂದ ಲಾಸ್ಟಿಗೆ ಬಂದೆ ನಾನು. ಅವರು ಗಾಡಿಯಲ್ಲಿ ಹೋದರು, ಅವ್ರು ಹೋಗಿ ಒಂದು 10 ನಿಮಿಷಕ್ಕೆ ನಾನು ಬಂದೆ. ನಿಶಾಂತನ ಸೈಕಲ್ಲು ಬ್ರೇಕ್ ಹೋಗಿಬಿಟ್ಟಿತ್ತು, ಅದರಿಂದ ಇವಾಗ ಅದು 5 ವರ್ಷವರೆಗೂ ಲಿಮಿಟ್ ಇರೋದು ಸೈಕಲ್ಲು. 10 ವರ್ಷ 15 ವರ್ಷದವರೆಲ್ಲ ತುಳಿದ್ರೆ ಕಿತ್ಕೊಂಡು ಹೋಗುತ್ತಲ್ಲ. ಪಂಚರ್ ಆಗಿಬಿಟ್ಟಿತ್ತು, ಆ ಗಾಡಿನೇ ನಿಲ್ತಾ ಇರಲಿಲ್ಲ. ಅದಕ್ಕೆ ಅದು ರಿಪೇರಿ ಮಾಡಿಸ್ಕೊಂಡು ಸ್ವಲ್ಪ ವಾಶೌಟ್ ಮಾಡಿಸ್ಕೊಬರೋಣ ಅಂತಂದು ಹೇಳ್ಬಿಟ್ಟು ಬಂದ್ವಿ. ಹಂಗೆ ನಿಶಾಂತನ ಹಣ್ಣು ಬೇಕಾಗಿತ್ತಲ್ಲ, ಹಣ್ಣಂತೂ ಫುಲ್ಲು ಕಾಸ್ಟ್ಲಿ ಕಂಡ್ರಿ. ಹಣ್ಣು ತಗೊಳ್ಳೋದೇ ಬೇಡ ಅನಿಸ್ಬಿಡುತ್ತೆ. ನನ್ನ ಬಾಯ್ಸಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಊರಿಗೆ ಹೋದರೆ ಇನ್ನೂ ಯಾವ ಥರ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಇವಾಗ ನೋಡಿ ಅವ್ನ ಗಾಡಿ ಬಿಟ್ಟೇ ಇಳಿದು ಬರೋಂಗಿಲ್ಲ. ಇವ್ರು ಫಿಟ್ ಮಾಡ್ತಾಯಿರಿ, ನಾವು ಹಿಂಗೆ ಹೋಗಿ ಬರ್ತೀವಿ ಒಂದು ಸ್ವಲ್ಪ ಅಂತಂದು ಹೇಳ್ಬಿಟ್ಟು ಅಣ್ಣ ಫಿಟ್ ಮಾಡ್ತಾಯಿದ್ರು. ತುಂಬಾ ಕಾಸ್ಟ್ಲಿ. ಅಷ್ಟಕ್ಕೆ ಬರೀ ಗಾಳಿ ಒಂದು ಬ್ಲೋ ಹೊಡೆದ್ಬಿಟ್ಟು ಸ್ವಲ್ಪ ಟೈಟ್ ಮಾಡಿಕೊಟ್ಟಿದ್ದಕ್ಕೆ 300 ರೂಪಾಯಿ ಇಸ್ಕೊಬಿಟ್ರು. ಆಮೇಲೆ ಹೇಳ್ಬಿಟ್ಟು ನಾವು ಹಣ್ಣಿನ ಅಂಗಡಿಗೆ ಹೊರಟ್ವಿ. ಇನ್ನೇನು ಗಾಡಿಗಳಂತೂ ತುಂಬ ಬರ್ತಾಯಿತ್ತು. ಇವತ್ತು ಸಂಡೇ ಆಗಿರೋದ್ರಿಂದ ನಿಶಾಂತನ ಕಬಾಬ್ ಬೇಕು ಅಂತ ಅವನು ಅಳ್ತಾ ಇದ್ನು. ಫಸ್ಟ್ ಹಣ್ಣು ತಗೊಳೋಣ ಅಂತ ಹಣ್ಣಿನ ಅಂಗಡಿಗೆ ಬಂದ್ವಿ. ದಾಳಿಂಬೆ 300 ರೂಪಾಯಿ ಕೆ ಜಿ ಅಂತೆ. ನಿಮ್ಮೂರ ಕಡೆ ಹೆಂಗಿದೆಯೋ ಗೊತ್ತಿಲ್ಲ. ಆಪಲ್ಲು ದಾಳಿಂಬೆ 300 ರೂಪಾಯಿ ಕೆ ಜಿ ಅಂತಂದು ಹೇಳಿದರು. ಇದು ಕಿವಿ ಫ್ರೂಟು 150, ಆರೆಂಜು 200 ರೂಪಾಯಿ. ಇದು ಮಾವಿನ ಹಣ್ಣು ನಮ್ಮ ಚಿತ್ರದುರ್ಗ ಸೈಡು 50 ರೂಪಾಯಿ ಕೆ ಜಿ ಇದೆ, 50 ರೂಪೀಸು. ಇಲ್ಲಿ 100 ರೂಪಾಯಿ ಕೆ ಜಿ ಹೇಳ್ತಾ ಇದ್ದಾರೆ. ಇಷ್ಟನ್ನು ಅರ್ಧ ಎಲ್ಲನೂ ಅರ್ಧ ತೊಗೊಂಡ್ವಿ. ಎಲ್ಲ ಅರ್ಧದಲ್ಲಿ ತೊಗೊಂಡು ಎಲ್ಲ ಸೇರಿಸಿ 600 ಎಷ್ಟು ಆಯಿತು. ಇವಾಗ ಅದೆಲ್ಲ ತೊಗೊಂಡು ಚಿಕನ್ ಅಂಗಡಿಗೆ ಬಂದ್ವಿ. ಚಿಕನ್ ಅಂಗಡಿಲಿ ನೋಡಿ ಇವರಿಬ್ರು ಏನು ಆಟ ಆಡ್ತಾಯಿದ್ದಾರೆ. ಆ ಚಿಕನ್ ಕೋಳಿ ನೇತಾಕಿರ್ತಾರಲ್ಲ, ಆ ಸ್ಮೆಲ್ ಅಂದರೆ ನನಗಾಗಲ್ಲ. ಆದ್ದರಿಂದ ಅವ್ರನ್ನೇ ಕಳಿಸ್ಬಿಟ್ಟು ನಾನು ದೂರ ನಿಂತ್ಕೊಂಡಿದ್ದೆ ಗಾಡಿ ಹತ್ರ. ಇವ್ರು ಹೋಗಿ ಎಗ್ರಿ ಅದನ್ನ ನೋಡ್ತಾ ಇದ್ದಾರೆ. ಯಪ್ಪ, ಸ್ಮೆಲ್ ಅಂದರೆ ನಿಜವಾಗ್ಲೂ ನನ್ನ ಕೈಲಿ ತಡ್ಕೊಳೋಕ್ಕಾಗಲ್ಲ. ಇವಾಗ ಅದೆಲ್ಲ ತೊಗೊಂಡು ಸೈಕಲ್ ತೊಗೊಂಡು ಬಂದರು. ನೋಡಿ ಅಲ್ಲಿಂದನೇ ತುಳ್ಕೊಬರ್ತಾ ಇದ್ದಾನೆ, ರೆಡಿಯಾಗಿದೆ ಸೈಕಲ್ ಅಂತ. ಬಂದುಬಿಟ್ಟು ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಿರಿಯಾನಿಗೆ ಏನೇನು ಬೇಕಪ್ಪ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಮಸಾಲೆ ರುಬ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಯಿ, ಟೊಮೊಟೊ ಹೆಚ್ಚು ಹಾಕ್ಬೋದು. ಹೆಚ್ಚು ಹಾಕಿದರೆ ನನ್ನ ಮಕ್ಕಳು ತಿನ್ನಲ್ಲ, ಟೊಮೊಟೊ ಹಾಕಿದ್ದು ನಾನು ತಿನ್ನಲ್ಲ ಅಂತಾರೆ. ಅದರಿಂದ ಇಷ್ಟು ಹಾಕ್ಬಿಟ್ಟು ಕೊತ್ತಂಬರಿ ಪುದೀನ ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ನೈಸ್ ಪೇಸ್ಟ್ ಆಗಿದೆ. ಇವಾಗ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ನಿಮ್ಗೆ ಅಷ್ಟೇ ಎಲ್ಲ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಸ್ಪೈಸಸ್ ಏನೇನಿದೆ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಸ್ಪೈಸಸಲ್ಲಿ ಸ್ವಲ್ಪ ಘಮ ಸ್ಮೆಲ್ ಬರುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊತಾಯಿದ್ದೀನಿ. 2 ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಷ್ಟೇ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದ್ರೆ ಸಾಕು. ನೋಡಿ ಕಲ್ಲುವ ಮೇಯ್ನು, ಸ್ಮೆಲ್ ಚೆನ್ನಾಗಿ ಬರಬೇಕಂದ್ರೆ ಕಲ್ಲುವ ಹಾಕಿ. ಇವಾಗ ನೋಡಿ ಅದಾಗಿದೆ. ಇವಾಗ ಚಿಕನ್ 1 2 ಸರಿ 3 ಸರಿ ತೊಳೆದ್ಬಿಟ್ಟು ಈಗ ಚಿಕನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊತೀನಿ. ಉಪ್ಪು ಅರಿಶಿನ ಹಾಕ್ಕೊಂಡ್ಬಿಟ್ಟು ಫುಲ್ ಸ್ವಲ್ಪ ಅಚ್ಕಾರ ಪುಡಿ, ಗರಂ ಏನು ಬಿರಿಯಾನಿ ಪೌಡ್ರ್ ಇರುತ್ತಲ್ಲ ಅದು, ಇಷ್ಟನ್ನು ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ತೀನಿ. ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಡ್ತೀನಿ ಚಿಕನ್ ಬೇಯೋಕ್ಕೆ. ಅದು ಸ್ವಲ್ಪ ಅಂದರೆ ಸ್ವಲ್ಪ ಅಷ್ಟೇ. ಸ್ವಲ್ಪ ಒಂದು 5 ನಿಮಿಷ ಆದಮೇಲೆ ನೋಡಿ ಇದು ಬೆಂದಿದೆ. ಇವಾಗ ಏನು ಮಸಾಲೆ ರುಬ್ಕೊಂಡಿದ್ನ ಮಸಾಲೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡು
ಒಂದು 5 ನಿಮಿಷ ಬಿಡ್ತೀನಿ. ಅಲ್ಲಿಗೆ 50% ಚಿಕನ್ ಬೆಂದೋಗ್ಬಿಡುತ್ತೆ. ಆವಾಗ 5 ನಿಮಿಷ, ಇವಾಗ 5 ನಿಮಿಷ. ನೋಡಿ, ಗ್ರೇವಿ ಆದರೆ ಇಷ್ಟೇ ಸಾಕು. ಇಷ್ಟೇ ನೀರೇನು ಹಾಕೋಕೆ ಹೋಗ್ಬೇಡ್ರಿ, ಇಷ್ಟೇ ಗ್ರೇವಿ ಚೆನ್ನಾಗಿರುತ್ತೆ. ಇದರಲ್ಲೇ ಒಂದು ಸ್ವಲ್ಪ ಗ್ರೇವಿ ಎತ್ತಿಟ್ಬಿಟ್ಟು ಬಿರಿಯಾನಿ ಮಾಡ್ತೀನಿ. ನೋಡಿ, ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಗ್ರೇವಿ ರೆಡಿಯಾಗಿದೆ. ಗ್ರೇವಿ ಥರ ಸ್ವಲ್ಪ ಎತ್ತಿಟ್ಬಿಟ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾನು 2 ಕಪ್ಪು ಅಕ್ಕಿ ಹಂಡಿದ್ದೀನಿ. 4 ಕಪ್ ನೀರು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ನೀರು ಹಾಕ್ಕೊಂಡಿದ್ದೀನಿ. ಅಕ್ಕಿ ತೊಳೆದ್ಬಿಟ್ಟು ಒಂದು 5 ನಿಮಿಷ ನೆನೆಸಿದ್ದೆ. ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡೋದು ಕಣ್ರಿ. ಈ ಥರ ಬಿರಿಯಾನಿ ಮಾಡ್ಕೊಂಡು ತಿನ್ನಿರಿ, ಫುಲ್ಲು ಫಿದಾ ಆಗಿಬಿಡ್ತೀರ. ಆ ಥರ ಇರುತ್ತೆ ಟೇಸ್ಟ್ ಮಾತ್ರ. ನೋಡಿ, ಇವಾಗ ಹಾಕ್ಬಿಟ್ಟು ತಿರುಗಿಸ್ತಾ ಇದ್ದೀನಿ. ಫೈನಲಾಗಿ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಕುದಿ ಬಂದಿದೆ ನೋಡಿ. ಇವಾಗ ಲಿಡ್ಲ್ ಕ್ಲೋಸ್ ಮಾಡೋಣ. ಒಂದು ಸರಿ ಅದು ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಬೇಕಷ್ಟೇ. ಕುದೀತಾ ಇದೆ. ಇದು ಇನ್ನೂ ಸ್ವಲ್ಪ ಕುದಿ ಬರಲಿ. ಫಾಸ್ಟ್ ಕುದಿ ಬಂದರೆ ಅದು ಮಸಾಲೆ ಕೆಳಗೆ ಮೇಲೆ ಇರೋಲ್ಲ. ಆದ್ದರಿಂದ ಇದು ಚೆನ್ನಾಗಿ ಕುದಿ ಬಂತು. ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಅನ್ನಿಸ್ತು ಈ ಬಿರಿಯಾನಿ ಅಂತಂದು ಕಮೆಂಟ್ ಮಾಡಿಸಿ. ಬಿರಿಯಾನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ, ಫೈನಲಾಗಿ ಬಿರಿಯಾನಿ ರೆಡಿ. ಹೇಗಿದೆ ಬಿರಿಯಾನಿ? ನೋಡೋಕ್ಕಿಂತ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. ಯಾರೇನೋ ಹೊಸ್ದಾಗಿ ನೋಡ್ಕೊತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್. ಇದ್ರ ಜೊತೆಗೆ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಇಟ್ಕೊಂಡು ತಿಂತಾ ಇದ್ದರೆ ಇನ್ನೂ ಬೇಕು, ಒನ್ ಮೋರ್ ಅಂತ ಇರ್ಬೋದು. ಸೌತೆಕಾಯಿ ಇಲ್ಲ, ಆದ್ದರಿಂದ ಈರುಳ್ಳಿ, ಮೊಟ್ಟೆ ಇಟ್ಕೊಂಡಿದ್ದೀನಿ. 2 ಇಟ್ಕೊಂಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ತಿಂತಾಯಿದ್ದೀನಿ. ನನ್ನ ಮಕ್ಕಳಂತೂ ತುಂಬ ಟೇಸ್ಟಿಯಾಗಿದೆ ಅಂತಂದು ಹೇಳ್ತಾಯಿದ್ರು. ನೋಡಿ, ಪರ್ಫೆಕ್ಟಾಗಿ ಆಗಿದೆ. ಮಸಾಲೆನೂ ಜಾಸ್ತಿ ಇಲ್ಲ, ಲೈಟ್ ಮಸಾಲೆ ಜೊತೆಗೆ ಸವಿತಾ ಹೋದರೆ ಆನಂದವಾಗಿ ಸಂಡೇ ಕಳೆದೆ. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್ ಮುಖಾಂತರ ಸಿಗೋಣ.